ಆಗಬೇಕು. ಇನ್ನೊಬ್ಬರು ಅತಿಥಿ ಇನ್ನೊಬ್ಬರು ಅತಿಥಿ ಬಂದಿದ್ದಾರೆ, ರಾಗಿಣಿ ಅವರು, ದ್ವಿವೇದಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ವೇದಿಕೆಯಲ್ಲಿ ಭಾರತೀಯ ಸಂಜೆಯ ನಂತರದಲ್ಲಿ ಬೇರೆ ಬೇರೆ ಪರ್ಫಾರ್ಮೆನ್ಸ್ಗಳು ಎಲ್ರಿಗೂ ನಮಸ್ಕಾರ. ಹ್ಯಾರಿಸ್ ಸರ್ ಮತ್ತು ವೇದಿಕೆ ಮೇಲೆ ಎಲ್ಲ ಡಿಗ್ನಿಟರೀಸ್ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಸಿಂಪಲ್ ಬಿಲೀವ್ ಇದೆ. ಒಂದು ನಮ್ಮ ದೇಶದಲ್ಲಿ ಅಫ್ಕೋರ್ಸ್ ನಮ್ಮ ಸಿಟಿ ಬ್ಯಾಂಗ್ಳೂರ್ ಸಿಟಿ ಆಗಿರ್ಬೋದು, ನಮ್ಮ ಕರ್ನಾಟಕ ಸ್ಟೇಟ್ ಆಗಿರ್ಬೋದು, ನಮ್ಮ ಇಂಡಿಯಾ ಆ್ಯಸ್ ಅ ಕಂಟ್ರಿ ಆಗಿರ್ಬೋದು, ವಿ ಆರ್ ಎಕ್ಸ್ಟ್ರೀಮ್ಲಿ ರಿಚ್ ಇನ್ ಆ ಕಲ್ಚರ್. ಅಂದರೆ ನಮಗೆ ನಾವು ಹೆಮ್ಮೆಯಿಂದ ಇದು ಆದಷ್ಟು ಹೇಳಲ್ಲ, ಬಟ್ ನಮ್ಮ ಸಿಟಿಯಲ್ಲಿ, ಸ್ಟೇಟಲ್ಲಿ, ಕಂಟ್ರಿಯಲ್ಲಿ ತುಂಬಾ ಇಂಟೆನ್ಸ್ ಕಲ್ಚರ್ ಇದೆ, ಇಂಟೆನ್ಸ್ ಟ್ಯಾಲೆಂಟ್ ಇದೆ, ಆ್ಯಂಡ್ ಬೇರೆ ಬೇರೆ ರೀತಿಯಾದ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಇರೋದ್ರಿಂದ ಪ್ರತಿಯೊಂದು 50 to 100 ಕಿಲೋಮೀಟರ್ಸಲ್ಲಿ ನೋಡಿದ್ರೆ ಕಲ್ಚರ್ ಚೇಂಜ್ ಆಗುತ್ತೆ, ಭಾಷೆ ಚೇಂಜ್ ಆಗುತ್ತೆ, ಬಟ್ಟೆ ಚೇಂಜ್ ಆಗುತ್ತೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಟು ಸಿ ಆ್ಯಂಡ್ ಟು ಬಿ ಏಬಲ್ ಟು ಲರ್ನ್ ಫ್ರಾಮ್ ದಿಸ್ ಕಲ್ಚರ್ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ಇಂಡಿಯನ್ ಆರ್ಟಿಸನ್ಸ್ ಅಂತ ಮಾಡಿದ್ದೀರಾ ಸರ್, ನೀವು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ಒಂದು ವೇದಿಕೆ ಸಿಕ್ಕಿದ್ರೆ, ಈ ಥರ ಒಂದು ಸಂದರ್ಭ ಆದರೆ ಎಲ್ಲ ಸಣ್ಣ ಪುಟ್ಟ ಹಳ್ಳಿಯಿಂದ ಆದ್ರೂ ಬೇರೆ ಬೇರೆ ಕಡೆಯಿಂದ ಇಡೀ ದೇಶದಿಂದ ಎಲ್ಲ ಆರ್ಟಿಸ್ಟ್ ಬಂದು ಅವ್ರವ್ರ ಆದಂಥ ಟ್ಯಾಲೆಂಟ್, ಕಲ್ಚರ್ ತೋರಿಸೋಂಥ ಒಂದು ಅವಕಾಶ ಸಿಗುತ್ತೆ ಅವರಿಗೆ. ಆ್ಯಂಡ್ ಐ ಥಿಂಕ್ ಅ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಸ್ಟೇಜ್ ಇಸ್ ರಿಯಲಿ ಇಂಪಾರ್ಟೆಂಟ್. ಒಂದು ವೇದಿಕೆ ಸಿಕ್ಕಿದಾಗ ನಾವು ನಮ್ಮ ಟ್ಯಾಲೆಂಟು, ನಾವೇನು ಮಾಡ್ಬೋದು, ನಾವೇನು ಮಾಡಿದ್ದೀವಿ, ನಾವೇನೇನು ಮಾಡೋಕ್ಕೆ ನಮ್ಮ ಸಾಧ್ಯ ಇದೆ ಅಂತ ತೋರಿಸುವಂಥ ಒಂದು ಸಂದರ್ಭ ಬರುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಐ ಡಿಂಟ್ ನೋ ದಟ್ ದಿಸ್ ಎಕ್ಸಿಬಿಷನ್ ಇಸ್ ಫಾರ್ 10 days. ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಿಜವಾಗ್ಲೂ ವಿಜಯ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್ ಮಿರರ್ ಹ್ಯಾಸ್ ಡನ್ ಸಚ್ ಅ ಬ್ಯೂಟಿಫುಲ್ ಇನಿಷಿಯೇಟಿವ್ ಆಫ್ ಬ್ರಿಂಗಿಂಗ್ ಸಚ್ ಅಮೇಝಿಂಗ್ ಆರ್ಟಿಸ್ಟ್. ನಾನು ಆ್ಯಕ್ಚುಲಾಗಿ ಆ ಕಡೆಯಿಂದ ಬಂದೆ, ಸೊ ಈ ಕಡೆ ನಾನು ನೋಡಿಲ್ಲ ಇನ್ನು. ಆ ಕಡೆಯಿಂದ ಬರಬೇಕಾದ್ರೆ ದ ಸ್ಪೇಸ್ ಇಸ್ ಬ್ಯೂಟಿಫುಲ್ ಹ್ಯಾರಿಸ್ ಸರ್, ದ ಸ್ಪೇಸ್ ಇಸ್ ಸೋ ಅಮೇಝಿಂಗ್. ಆ್ಯಂಡ್ ಈ ಥರವಾದ ಕಾನ್ಸ್ಟೆನ್ಸಿಲಿ ಐ ನೋ ದಟ್ ಐ ವಿಲ್ ಜಸ್ಟ್ ಮೆನ್ಷನಿಂಗ್ ಟು ಯು ದಟ್ ದ ಕೈಂಡ್ ಆಫ್ ವರ್ಕ್ ದಟ್ ಯು ಹ್ಯಾವ್ ಡನ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ಆಲ್ ದ ವರ್ಕ್ ಯು ಹ್ಯಾವ್ ಡನ್ ಫಾರ್ ದ ಪೀಪಲ್ ಆ್ಯಂಡ್ ಫಾರ್ ದಿಸ್ ಕಾನ್ಸ್ಟೆನ್ಸಿ. ಆ್ಯಂಡ್ ಈ ಥರ ಒಂದು ವೇದಿಕೆಯಲ್ಲಿ ನೀವೆಲ್ಲರೂ ಯಾರ್ಯಾರು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ವ್ಯೂವರ್ಸ್ ಮಾಡ್ತಿದ್ದೀರಾ, ವಿಸಿಟ್ ಮಾಡ್ತೀರಾ, ದಯವಿಟ್ಟು ಬಂದು ಇಲ್ಲಿ 10 ದಿನದಲ್ಲಿ ಆರ್ಟ್ಸ್ ಆ್ಯಂಡ್ ಕಲ್ಚರ್, ಬೇರೆ ಬೇರೆ ಆರ್ಟಿಸ್ಟ್ನ ಪ್ರಮೋಟ್ ಮಾಡಿ. ಯಾಕಂದರೆ ಪ್ರೋತ್ಸಾಹ ಯಾವತ್ತೂ ತುಂಬ ಮುಖ್ಯವಾಗಿರುತ್ತೆ ನಮಗೆ. ಎಂಕರೇಜ್ಮೆಂಟ್ ಅನ್ನೋದು ಒಂದು ಇದೆಯಲ್ಲ, ವೆನ್ ಎವರ್ ಯು ಹ್ಯಾವ್ ದಟ್ ಪ್ಲ್ಯಾಟ್ಫಾರ್ಮ್, ಫಸ್ಟ್ ಆಫ್ ಆಲ್ ಈ ಒಂದು ವೇದಿಕೆ ಸಿಕ್ಕಿದೆ, ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ಎಲ್ರಿಗೂ ಅಂದರೆ ತುಂಬಾ ದೊಡ್ಡ ವಿಷಯ. ನಾವಿಲ್ಲಿ ಬಂದಿದ್ದು ತುಂಬ ದೊಡ್ಡ ವಿಷಯ. ಅದ್ರ ಜೊತೆಗೆ ಇಂಥ ಒಂದು ಸೆಂಟ್ರಲ್ ಲೊಕೇಶನಲ್ಲಿ ಸರ್ ಹೇಳಿದಾಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ವೆನ್ಯೂ. ಸೊ ಎಲ್ಲರೂ ಬಂದು ಎಲ್ಲ ಆರ್ಟಿಸ್ಟ್ಗೆ ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಕರೆದಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಆಮ್ ಆಲ್ಸೋ ಎನ್ ಆರ್ಟಿಸ್ಟ್ ಹೂ ವಾಸ್ ಅ ನ್ಯೂ ಕಮರ್ ಒನ್ ಡೇ. ಆ್ಯಂಡ್ ನನ್ನ ಹೆಸರು ಮಾಡಿರೋದು ಇವತ್ತು ಒಂದು ವೇದಿಕೆ ಸಿಕ್ಕಿದೆ ಅಂತ ಒಂದು ಹೆಸರು ಮಾಡಿದ್ದು ಇಷ್ಟು ವರ್ಷ ಆದಮೇಲೆ. ಸೊ ಒಂದು ವೇದಿಕೆ ತುಂಬಾ ಮುಖ್ಯ. ಆ್ಯಂಡ್ ಈ ಒಂದು ವೇದಿಕೆ ಸಿಕ್ಕಿದೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫಿನಾಮಿನಲ್ ಎಕ್ಸಿಬಿಷನ್. ಆಲ್ ದ ಬೆಸ್ಟ್. ಆ್ಯಂಡ್ ಐ ಹೋಪ್ ದಟ್ the utmost people visit and purchase and promote all these artists. Thank you so much. Jai Hind, Jai Karnataka. ಅವರಿಗೆ ವೇಣು ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಸ್ಥಳದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ವರ್ಣಚಿತ್ರಗಳು, ಒಡಿಶಾದಿಂದ ಬಂದಿರುವಂತಹ ಪಟ್ಟಚಿತ್ರ, ಒಡಿಶಾದ ಬೇರೆ ವರ್ಗದ ಪಾತ್ರಗಳು, ನಾಟಕ ಚಿತ್ರಗಳಿಂದ ಹಿಡಿದು ಬೇರೆ
not-for-profit initiative. So they're all adults with neurodiversity. So they do an amazing job. So, yeah. ಇದೆಯಾ